ನಮಸ್ಕಾರ ಸ್ನೇಹಿತರೆ. ಕೋಗಿಲು ಲೇಔಟ್ ಈ ಹೆಸರು ಈಗ ಕೇವಲ ಒಂದು ಬಡಾವಣೆ ಅಲ್ಲ, ಇದು ಆಡಳಿತ, ರಾಜಕಾರಣ ಮತ್ತು ಅಕ್ರಮಗಳ ಮುಖವಾಡ ಬಿಚ್ಚಿಟ್ಟ ಪ್ರಕರಣ. ಈ ಹಿಂದೆ ನಿರಾಶ್ರಿತರ ಮೇಲೆ ಬುಲ್ಡೋಜರ್ ಪ್ರಯೋಗ ಮಾಡಲಾಗ್ತಾ ಇದೆ ಅನ್ನೋ ಮಾನವೀಯ ಕೂಗು ಇಡೀ ದೇಶಾದ್ಯಂತ ಕೇಳಿಸಿತ್ತು. ಕೇರಳದ ಮುಖ್ಯಮಂತ್ರಿ ಟೀಕೆಯನ್ನು ಮಾಡಿದ್ರು. ಪಾಕಿಸ್ತಾನ ಕೂಡ ಭಾರತ ಸರ್ಕಾರದ ವಿರುದ್ಧ ಮಾತನಾಡ್ತು. ಕಾಂಗ್ರೆಸ್ ಹೈಕಮಾಂಡ್ನ ವೇಣುಗೋಪಾಲ್ ಅವರು ಬಹಳ ಅನುಕಂಪವನ್ನು ತೋರಿಸಿದ್ರು. ಆದರೆ ಇವತ್ತು ಅದೇ ಕೋಗಿಲು ಲೇಔಟ್ ಬಗ್ಗೆ ಹೊರಬರ್ತಾ ಇರುವಂತಹ ಸತ್ಯಗಳು ಆ ಕೂಗಿಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತಾ ಇದೆ. ಅದೇನಪ್ಪ ಅಂತಂದರೆ, ಕೋಗಿಲು ನಿವಾಸಿಗಳು ನಿರಾಶ್ರಿತರೇ ಅಥವಾ ಲಕ್ಷಾಧಿಪತಿಗಳೇ ಅನ್ನೋದು. ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂತಹ ಸಂಗತಿ ನಿಜಕ್ಕೂ ಶಾಕ್ ನೀಡುವಂತಿದೆ. ಫಕೀರ್ ಕಾಲೋನಿ, ವಸೀಂ ಲೇಔಟ್, ಸರ್ಕಾರಿ ಜಾಗ ಒತ್ತುವರಿ ಮಾಡೋದಕ್ಕೆ ಲಕ್ಷ ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ. ಇದರ ಒಟ್ಟು ವ್ಯವಹಾರ ಎಷ್ಟು ಗೊತ್ತಾ? 2 ಕೋಟಿ ರೂಪಾಯಿಗೂ ಅಧಿಕ. ವಸೀಂ, ವಿಜಯ್, ರಾಬಿನ್ ಈ ಮೂವರು ಹೆಸರುಗಳು ಈಗ ಕೋಗಿಲು ಪ್ರಕರಣದ ಕೇಂದ್ರ ಬಿಂದು. ಬ್ಯಾಂಕ್ ಖಾತೆಗಳನ್ನು ಜಾಲಾಡಿದಾಗ ಕೋಟ್ಯಾಂತರ ರೂಪಾಯಿಯ ಹಣದ ವಹಿವಾಟು ನಡೆದಿರೋದು ಕಂಡುಬಂದಿದೆ. ಅಸಲಿಗೆ ಈ ಬಡವರಂತೆ ಕಾಣ್ತಿದ್ದವರು ವಾಸ್ತವದಲ್ಲಿ ಹಣದ ಹೊಳೆಯಲ್ಲೇ ಈಜಾಡ್ತಿದ್ದವರೇ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಸರ್ಕಾರಿ ಜಾಗ ಒತ್ತುವರಿ ಮಾಡಿದವರಿಗೆ ಪುನರ್ವಸತಿ ಯಾಕೆ? ಈ ಪ್ರಶ್ನೆ ಈಗ ಎಲ್ಲ ಕಡೆ ಕೇಳಿಬರ್ತಾ ಇದೆ. ಇಲ್ಲಿವರೆಗೂ ಸರ್ಕಾರ, ಅಧಿಕಾರಿಗಳು ಮಾನವೀಯತೆ ಅನ್ನೋ ಪದವನ್ನು ಮುಂದಿಟ್ಟು ಅವರಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಬಹಳ ತರಾತುರಿ ಕೆಲಸಗಳನ್ನು ನಡೆಸ್ತಾ ಇದ್ರು. ಆದರೆ ಈಗ ಈ ಮಾನವೀಯತೆ ಹಿಂದೆ ಸರಿತಾ ಇದೆ, ವಾಸ್ತವ ಮುಂದಕ್ಕೆ ಬರ್ತಾ ಇದೆ. ಈ ಹಿಂದೆ 26 ಜನರಿಗೆ ಮನೆ ಕೊಡಬೇಕು ಅಂತಿದ್ದ ಅಧಿಕಾರಿಗಳು ಈಗ ಮೌನಕ್ಕೆ ಶರಣಾಗಿದ್ದಾರೆ. ಪುನರ್ವಸತಿ ಇವತ್ತು ಅವರಿಗೂ ಅನುಮಾನ ಆಗಿದೆ. ಒಂದೆಡೆ ಈ ಕೋಗಿಲು ಲೇಔಟ್ ಪ್ರಕರಣ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿದರೆ, ಮತ್ತೊಂದೆಡೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲೂ ಇನ್ನೂ ದೊಡ್ಡ ಭೂಮಿ ಹಗರಣದ ವಾಸನೆ ಬಡಿತಾ ಇದೆ. ಬಗರ್ ಹುಕುಂ ಯೋಜನೆ ಗರಿಷ್ಠ 4 ಎಕರೆ 38 ಗುಂಟೆ ಮಾತ್ರ ಸಕ್ರಮಗೊಳಿಸಲು ಅವಕಾಶ ಇದೆ. ಆದರೆ ಇಲ್ಲಿ 9 ಎಕರೆ 11 ಎಕರೆ ಹೆಚ್ಚುವರಿ ಭೂಮಿ ಹಂಚಿಕೆ ಆರೋಪ ಕೇಳಿಬರ್ತಾ ಇದೆ. ನಸೀಂ ಅನ್ನೋರಿಗೆ 9 ಎಕರೆ 27 ಗುಂಟೆ, ಕಲೀಂ ಉಲ್ಲಾಗೆ 11 ಎಕರೆ 23 ಗುಂಟೆ. ಇದು ಯೋಜನೆಯೇ ಅಥವಾ ವ್ಯವಸ್ಥಿತ ಲೂಟಿಯೇ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಇಷ್ಟೇ ಅಲ್ಲ, ಆಂಧ್ರ, ಕೇರಳ, ಬೆಂಗಳೂರು ಮೂಲದವರಿಗೂ ಸರ್ಕಾರಿ ಭೂಮಿ ಹಂಚಿಕೆ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಹಾಗಾದರೆ ಸ್ಥಳೀಯ ಬಡ ರೈತರು ಎಲ್ಲಿಗೆ ಹೋಗಬೇಕು? ಇನ್ನು ಸಾಮಾಜಿಕ ಕಾರ್ಯಕರ್ತ ರವೀಂದ್ರರ ಆರೋಪ ಇನ್ನಷ್ಟು ದೊಡ್ಡ ಶಾಕಿಂಗ್ ವಿಚಾರವಾಗಿದೆ. ಇದು ಮೂಡ ಹಗರಣಕ್ಕಿಂತಲೂ ದೊಡ್ಡದು ಅಂತ ಅವರು ಹೇಳ್ತಾರೆ. ತಹಶೀಲ್ದಾರ್ಗಳು, ಉಪವಿಭಾಗಾಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಕೈವಾಡ ಇರುವಂತಹ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಪ್ರಶ್ನೆ ಮತ್ತೊಮ್ಮೆ ಎದ್ದು ನಿಲ್ಲುವುದೇನಪ್ಪ ಅಂತಂದರೆ, ಇಷ್ಟು ದೊಡ್ಡ ಹಗರಣವಾಗಿದ್ದರೆ ತನಿಖೆ ಯಾರು ಮಾಡಬೇಕು? ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳೇ ತನಿಖೆಯನ್ನು ಮಾಡ್ತಿದ್ದಾರಂತೆ. ಅದೇ ಅಧಿಕಾರಿಗಳು, ಅದೇ ವ್ಯವಸ್ಥೆ, ಅದೇ ವಲಯ, ಅದೇ ಲೂಟಿ ವ್ಯವಸ್ಥಿತವಾಗಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಕೆಲಸಗಳು ಕೂಡ ನಡೀತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ CBI ತನಿಖೆ ಆಗಬೇಕು. ಸ್ವತಂತ್ರ, ನಿಷ್ಪಕ್ಷಪಾತ ತನಿಖೆಯಿಂದಷ್ಟೇ ಈ ದೊಡ್ಡ ಹಗರಣ ಬೆಳಕಿಗೆ ಬರುತ್ತೆ ಅನ್ನೋದು ರವೀಂದ್ರರ ಒಂದು ಒತ್ತಾಯ ಆಗಿದೆ. ಕೋಗಿಲು ಲೇಔಟ್ ಪ್ರಕರಣಕ್ಕೆ ಇಂದಿಗೆ 38 ದಿನಗಳಾಗಿದೆ. ಮನೆ ಇಲ್ಲ, ಉತ್ತರ ಇಲ್ಲ, ಸರ್ಕಾರದ ಸ್ಪಷ್ಟನೆ ಕೂಡ ಇಲ್ಲ. ಒಂದು ಕಡೆ ಬುಲ್ಡೋಜರ್ ರಾಜ್ ಅನ್ನೋ ಟೀಕೆ, ಮತ್ತೊಂದು ಕಡೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಸತ್ಯ ಏನು? ಈ ಬಗ್ಗೆ ತನಿಖೆ ನಡೀಬೇಕಿದೆ. ಕೋಗಿಲು ಪ್ರಕರಣ ಒಂದೇ ಅಲ್ಲ, ಇದು ಒಂದು ಸಂಕೇತ. ಸರ್ಕಾರಿ ಭೂಮಿ ಯಾರಿಗೆ? ಬಡವರಿಗ ಅಥವಾ ಹಣ ಇರೋರ್ಗ? ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಕೋಗಿಲು ಲೇಔಟ್ ಕೇವಲ ಬಡಾವಣೆ ಅಲ್ಲ, ಆಡಳಿತದ ನೈತಿಕತೆಯನ್ನು ಪರೀಕ್ಷೆ ಮಾಡುವಂತಹ ಕನ್ನಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.